ಮೌನ ನಮ್ಮವರು ಮೌನ ಮುದ್ರೆಯನ್ನು ಧರಿಸಿದ್ದಾರೆ. ಲೋಕದಲ್ಲೊಂದು ಮಾತಿಲ್ವೇ, ಮೌನಂ ಸಮ್ಮತಿ ಲಕ್ಷಣ. ಹಾಗಾದ್ರೆ ಈ ಮೌನದ ಅರ್ಥ ಏನು? ಹೋಗಿ ದಾಕ್ಷಾಯಿಣಿ ಪದ್ಯಮನಿಗೆ. ಆಯ್ತು ಸ್ವಾಮಿ, ನಿಮ್ಮ ಮೌನವೇ ಅಪ್ಪಣೆಯನ್ನು ತಡೆದಿದ್ದೇನೆ. ಇದು ತಂದೆ ಮನೆಗೆ ಹೋಗಿ ಬರ್ತೇನೆ, ಹೊರಡ್ತೇನೆ. ಪತಿವಾಕ್ಯವನ್ನು ಮೀರಿ ನಾನು ವ್ಯವಹರಿಸಿದೆ ಎಂದಾದ್ರೆ ನಾಳೆ ಅಪವಾದಕ್ಕೆ ಎಡೆಯಾದ ಜಗನ್ಮಾತೆ ನಾನು ಇಂತಹ ತಪ್ಪನ್ನು ಮಾಡುವ ನಮ್ಮ ಅಪ್ಪನ ಮನೆಗೆ ಆಗದು ಹೋಗದೆ ಇದ್ರೆ ಅದೆಷ್ಟು ಅಪರಾಧವಾಯಿ. ಬ್ರಾಹ್ಮಣರು ಹೇಳಿದ ಮೇಲೆ ನಾನು ತಿಳಿದು ಹೋಗುತ್ತೇನೆ ಧರ್ಮ ಸಕ್ಕಟ ನನಗೆ. ನಾನು ಎಂತಹ ಮೋಸಕ್ಕೊಳಗಾದೆ ನಾನು. ನನ್ನ ಪತಿದೇವನಿಗೆ ಸಿಟ್ಟು ಬಂತು ಅಂತ ನಾನು ಯೋಚಿಸಿದ್ದೆ. ಇವರಿಗೆ ಸಿಟ್ಟು ಬಂದದ? ಇದು ಯಾರಾದ್ರೂ ಒಬ್ಬ ಎದ್ದು ಹೇಳಿ, ಇದು ಸಿಟ್ಟು ಬಂದ ಈಶ್ವರನ, ಇದು ಸಿಟ್ಟು ಬಂದ ಈಶ್ವರನ. ಓ ಭಗವಂತ, ನನಗೆ ಈಗ ನೆನಪಾದದ್ದು ಇವ ನಟರಾಜನಲ್ಲವೇ? ನಾಟಕ ಮಾಡ್ಲಿಕ್ಕೆ ಹೇಳಿಕೊಡ್ಬೇಕು ಇವರಿಗೆ. ಕೋಪ ಮಾಡಿದಲ್ಲಿ ಹೆಂಡತಿ ಹೆದರಿ ಇಲ್ಲ ಬಿದ್ದಿರ್ತಾಳೆ ಎನ್ನುವಂತಹ ನಾಟಕ ಅಷ್ಟೇ. ಸುಮ್ಮನೆ ನೀವೊಮ್ಮೆ. ಹೌದು, ಇವರೊಟ್ಟಿಗೆ ಇಷ್ಟು ವರ್ಷ ಇದ್ದಿದ್ದೇನೆ, ನನಗೊಂದು ಸ್ವಲ್ಪ ನಾಟಕ ಮಾಡ್ಲಿಕ್ಕೆ ಗೊತ್ತಿರಬೇಕು. ಇವರ ನಾಟಕಕ್ಕೆ ನಂದು ನಾಟಕವೇ. ನೋಡೋಣ ಏನಾಗುತ್ತದೆ. ಯಾವ ಪ್ರಾಚೀನ ಬರಿಹಿಯೋ, ಯಾವ ದಕ್ಷಿಣ ಯಜ್ಞವು ಹೇಳಿ ಕೇಳ ಅಂತ ಅಂದ್ಮೇಲೆ ಹೋಗಲೇಬಾರ್ದು. ಎಷ್ಟು ಕಡೆ ಹೋಗ್ಬೋದು ಸ್ವಾಮಿ, ಬೇಡ ಸ್ವಾಮಿ, ಯಾವತ್ತೂ ಹೋಗುದು ಬೇಡ. ನಾವು ನಿಮ್ಮಿಬ್ಬರೇ ಇಲ್ಲೇ ಕೈಲಾಸದ ಇರುವ. ನಾಟಕವೇಶ್ವರ ಅದು ನಾಟಕವೇ ನಿಮಗೆ ಹೇಳ್ತದ? ನೀನು ಇನ್ನಷ್ಟಕ್ಕೆ ಮಾತಾಡ್ತಾ ಇದ್ದದ್ದು ನಾನೇ ಗುಮ್ಮ ಹಾಕೋದಕ್ಕೆ. ಮಾತು ಬರ್ತದ? ಗುಮ್ಮ ಹಾಕ್ಲಿಕ್ಕೆ ಹಿಂದೆ ಜನ ಉಂಟು. ಮಾತು ಬರ್ತದ ನಿಮಗೆ? ನಾನು ಎಷ್ಟು ಮಾತಾಡ್ತಾ ಇದ್ದೆ. ಆಗ ಒಂದೇ ಒಂದ್ಸಾರಿ ಮಾತಾಡಿ ಅಂತ ಹೇಳಿದೆ, ಮಾತಾಡಿದ ನೀವು? ನಾನು ಇವತ್ತು ಕಡಿಮೆ ಮಾತಾಡಿದ್ದು. ಯಾವಾಗಲೂ ಎಷ್ಟು ಮಾತಾಡ. ನಾನು ಮಾತಾಡ್ಲಿಕ್ಕೆ ತೊಡಗಿದ್ರೆ ನೀವು ಬಾಯಿ ತೆಗಿಲಿಕ್ಕೆ. ಕೂತ್ಕೊಳ್ಳೋದ ಕೇಳಿಕೊಟ್ಟೆ ಹೆಂಡತಿ ಗಂಡನ ಹತ್ರ. ಆಯ್ತಾ? ತಿಂಗಳಿಗೆ 3 ದಿವಸ ಮಾತ್ರ ಕೂತ್ಕೊಳ್ಬಹುದು ಅಂತ ಹೇಳಿ ನನಗೆ ಕೂತ್ಕೊಳ್ಳೋದು ಹೆದರಿಕೆ ಆಗುದಿಲ್ಲ. ಏನು ಕೋಪ ಭರಿಸಿದ್ದು ನಾನು ಬರುದಲ್ಲ, ಬಂದದ್ದು. ನನಗೆ ಕೋಪ ಬಂದ್ರೆ ಗೊತ್ತಾಗ್ತದ? ಬೇಸರ ಆಗ್ಲಿಕ್ಕೆ ನನಗೆ ಹಾಗೊಂದುಂಟ. ಆ ನರವೇ ನಿನಗೆ ಬೇಸರ ಆಗ್ತದೆ, ನನ್ನಾಗಿ ಮಾಡಿದ ಆ ಬೇಸರದ ತರ ಒಂದು ಯಾಕೆ ಆಗುದಿಲ್ಲ? ಯಾಕೆ ಆಗುತ್ತೆ? ಕಷ್ಟ ಆಗ್ತದೆ ಅಂತ ಆಯ್ತಲ್ಲ. ಕಷ್ಟ ನೀನು ಆಗುದಿಲ್ಲ ಅಂತ ಹೇಳಿಲ್ಲಲ್ಲ. ಓ ಬೇಸರ ಆದ್ರೆ ನಾವು ನಂದಿಯ ಮೇಲೆ ಕೂತ್ಕೊಂಡು ಒಂದು ಸುತ್ತು ಬರುವ. ಎಷ್ಟು ಸಲ ಸುತ್ತುದು? ಹೆಚ್ಚು ಬದಿಯಲ್ಲಿ ಬರುವ. ಎಷ್ಟು ಸುತ್ತಿದ್ರು ಬೇಡ, ಮುಸ್ಕಾಕಿ ಮಲಗುವ. ಹಗಲು ರಾತ್ರಿ ಮಾಡುವ. ಅಯ್ಯೋ ಈಗೆಲ್ಲ ರಾತ್ರಿ ಆಗುವಂತ ಆಟವೇ ಹಗಲಾಗ್ತದೆ. ಮತ್ತೆ ಓ ನೀವು ಸುಮ್ಮನೆ ಮಾತಾಡಿ ನಾನು ಸುಮ್ಮನೆ ಮಾತಾಡೋದಂತ ವಿಷಯವನ್ನು ಹೇಳಿದ್ರು. ನಾನು ಒಂದಾದ ಒಂದು ಊರಿನಲ್ಲಿ ಒಬ್ಬನೊಬ್ಬ ರಾಜನಿಂದನು ಹೋಗ್ಬೇಕಾ? ಕೇಳುವ. ಹೌದಾ? ಒಂದು ಕಥೆ ಹೇಳ್ಬೇಕಾ? ಒಂದು ಊರಿನಲ್ಲಿ ಒಬ್ಬಳ ಅಜ್ಜಿ. ನನ್ನ ಕಥೆಯಲ್ಲಿ ಒಬ್ಬಳೆ ಅಜ್ಜಿ ಇದ್ದ. ಆ ಅಜ್ಜಿಗೆ ಒಬ್ಬ ಮೊಮ್ಮಗ ಇದ್ದ. ಕಾರಣ ಅಜ್ಜಿ ಹಳೆ, ಮೊಮ್ಮಗನಿಗೆ ಎಷ್ಟಾಯ್ತು, ಅಜ್ಜಿಗೆ ಎಷ್ಟಾಯ್ತು. ಹೌದಾ? ಅಜ್ಜಿಗೆ ಹೊಲಿಯುವುದೇ ಕೆಲಸ. ಯಾಕಂದ್ರೆ ಮೊಮ್ಮಗನಿಗೆ ಹರಿಯುವುದು ಕೆಲಸ. ಮೊಮ್ಮಗನಿಗೆ ಕೆಲಸ ಅಜ್ಜಿ ಹೊಲಿತಾ ಇದ್ದು, ಮೊಮ್ಮಗ ಹರಿತಾ ಇದ್ದ. ಎಂತದನ್ನ ಹರಿತಾ ಇದ್ದ ಅಂತ ಕೇಳಬೇಡ ನೀನು. ಅವಳು ಯಾವ್ದನ್ನು ಹೊಲಿತಾ ಇದ್ದ ಅದನ್ನೇ ಹರಿತಾ ಇದ್ದ. ಒಂದು ದಿವಸ ಹೊಲಿತಾ ಇದ್ದಾಗ ಸೂಜಿ ಬಿಸಾಡಿತ್ತು.
ಹೊಲಿಬೇಕಿದ್ರೆ ಸೂಜಿ ಬೇಡುವ? ಅಯ್ಯೋ ಬೇಕಲ್ವೇ? ಸೂಜಿ ಇಲ್ಲದಿದ್ರೆ ಹೊಲಿಯುವುದೇ? ಒಂದ್ ಕೆಲಸ ಮಾಡುವ, ನಮ್ಮಪ್ಪ ಅಲ್ಲಿ ದಾನ ಕೊಡ್ತಾ ಇದ್ದಾನಂತೆ. ಸೂಜಿಯನ್ನು ಒಂದಿಷ್ಟು ಸೂಜಿ ಹೇಳಿದ್ರೆ ಕೊಡ್ಲಿಕ್ಕಿಲ್ವೇ? ಸೂಜಿ ದಾನ ಕೊಡ್ತಾ ಇದ್ದಾರೆ, ನಾವು ಯಾವುದನ್ನ ಹರಿದಿದ್ದಾನೆ ಅಂತ ಅರ್ಥ. ಇಲ್ಲ ಸೂಜಿ ದಾನ ಮಾಡೋದು ಯಾಕೆ? ಬ್ರಾಹ್ಮಣರು ಹೇಳಿದ್ರು. ಹೌದಾ? ಅದರ ಅಪೇಕ್ಷೆ ಏನು ಉಂಟು ಅದನ್ನೆಲ್ಲ ನಮ್ಮ ಅಪ್ಪ ಈಡೇರಿಸ್ತಾನೆ. ಬ್ರಾಹ್ಮಣರ ಕಚ್ಚೆ ಹರಿದಿರ್ಬೇಕು. ಅವರಿಗೆ ಸೂಜಿ ಸಿಕ್ಕಲಿಲ್ಲ, ಎಂತ ಮಾಡಿದ್ರು ಸೂಜಿ ಸಿಗುದಿಲ್ಲ. ಅಯ್ಯೋ ದೇವರೇ. ಯಾಕಂದ್ರೆ ಅಜ್ಜಿ ಹೊಲಿಯುವುದು ಮನೆಯೊಳಗೆ. ಮನೆಯೊಳಗೆ ಬೆಳಕಿಲ್ಲ, ಮನೆಯೊಳಗೆ ಕತ್ತಲೆಯಲ್ಲಿ ಸೂಜಿ ಸಿಗುವುದು ಹೇಗೆ? ಅಜ್ಜಿ ಹುಡುಕಾದಿದ್ದು ಆಗ ಮೊಮ್ಮಗಡಿನಂತೆ ನಮ್ಮ ಅಪ್ಪನ ಹತ್ರ ಏನು ವ್ಯವಸ್ಥೆ ಮಾಡಿಸೋಣ? ಬೆಳಕಿನ ವ್ಯವಸ್ಥೆಯ ಎಂತ ಯೋಜನೆ ಸಂತಸರಿಗೆ? ಒಂದು ಹತ್ತು ದೀಪ, ಎಣ್ಣೆ, ಬತ್ತಿ. ಈಗ ಅದೊಂದು ಕಡೆ ಮತ್ತೆಲ್ಲ ಇಲ್ಲಿ ಬೆಳಕು, ಅಲ್ಲಿ ಕತ್ತಲೆ ಉಂಟು, ಇಲ್ಲಿ ಬೆಳಕು ಇರ್ತೀನಿ. ಮೊಮ್ಮಗೊಂದು ದಾರಿ ಹೇಳಿದ, ಅಜ್ಜಿ ಬೆಳಕು ಹೊರಗುಂಟು, ಹಾಗಾದ್ರೆ ಸೂಜಿಯನ್ನು ಹೊರಗೆ ಹುಡುಕಬೇಕು. ಬೆಳಕು ಹೊರಗುಂಟಲ್ಲ, ಬೆಳಕಿಲ್ಲದಿದ್ರೆ ಸೂಜಿ ಸಿಗುವುದು ಹೇಗೆ? ಆದ್ರೆ ಸೂಜಿ ಒಳಗಲ್ವೇ? ಅರೆ ಬೆಳಕಿದ್ದು ಹೊರಗಲ್ವೋ? ಆವಾಗ ಅಜ್ಜಿ ಎತ್ತುಕೊಂಡು ಹೋಗ್ಲಂತೆ. ಅಂಗಡದಲ್ಲಿ ಇಲ್ಲಿ ಹುಡುಕಿದ್ಲು, ಎಷ್ಟು ಹುಡುಕಿದ್ರು ಸೂಜಿ ಸಿಗಲಿಲ್ಲ. ಆಗ ಮೊಮ್ಮಗನ ಗಡಿದಂತೆ, ಅಜ್ಜಿ ಸೂಜಿ ಬಿದ್ದದ್ದು ಒಳಗೆ. ಹೌದು ಮಗ, ಆದ್ರೆ ಬೆಳಕು ಹೊರಗಿರುವುದಲ್ವಾ? ನಾನು ಒಳಗೆ ಹುಡುಕಿದ್ರೆ ಸೂಜಿ ಸಿಗ್ತದ ಅಂತ ಅಜ್ಜಿ ತುಳಸಿ ಗಟ್ಟೆಗೆ ಸುತ್ತಕೊಂಡು. ಹೌದಾ? ಕತೆ ಮುಂದೆ ಹೋಗ್ಬೇಕಾ? ಹಾಗೆ ಅಜ್ಜಿಗೆ ಸೂಜಿ ಹುಡುಕಿ ಕೊಡು ಕತೆ ಕತೆ. ಈಗ ಅಜ್ಜಿಗೆ ಸೂಜಿ ಹುಡುಕಿ ನಾನು ಕೊಡ್ಬೇಕಾ? ಸೂಜಿ ಹುಡುಕಿ ಕೊಡದೇ ಇದ್ರೆ ಹರದದ್ದನ್ನು ಹೊಲಿಲಿಕ್ಕೆ ಆಗುದಿಲ್ಲ. ಅಜ್ಜಿ ಹತ್ರ ಇರೋದು ಸೀರೆ ಒಂದೇ, ಆ ಸೀರೆಯನ್ನು ಹೊಲಿಯದೆ ಅಜ್ಜಿ ಹೊರಗೆ ಹೋಗುದಿಲ್ಲ. ಅದು ಹೌದು. ಹೌದಾ? ಆ ಸೀರೆ ನೋಡಿದ್ರೆ ಅಜ್ಜಿ ನಮ್ಮ ಅಪ್ಪನ ಯಾಗಕ್ಕೆ ಹೇಗೆ ಬರುವುದು? ಅಜ್ಜಿ ಹೋಗದೆ ಮೊಮ್ಮಗಳು ಹೋಗುದೇಗೆ? ಹಾಗಾದ್ರೆ ಮೊದಲು ಅಜ್ಜಿಗೊಂದು ಸೀರೆ ಒಂದು ಕೊಡುವ ಯೋಚನೆ ಮಾಡುದಿಲ್ಲ. ಒಂದು ಕೆಲಸ ಮಾಡುವ, ಇವತ್ತು ಹೋಗಿ ಅಲ್ಲಿ ಒಂದು 10 ಸೂಜಿ ಕಳಿಸ್ಕೊಡುವ ನಮ್ಮ ಅಜ್ಜಿ ಮನೆಗೆ. ಹಾಗಾದ್ರೆ ನೀನು ಹೋಗುವ ಆಲೋಚನೆ, ಅಜ್ಜಿ ಬರೋದು ಬೇಡ ಅಲ್ಲಿಗೆ? ಆಮೇಲೆ ಬರುವಾಗ ಅಜ್ಜಿ ವೈಕುಂಠ ಆಗ್ತದೆ. ನಮ್ಮ ಅಪ್ಪನಿಗೆ ಹೇಳ್ಬೇಕಲ್ಲ ಸೂಜಿ ಬಿಸಾಡಿ ಹೋಗಿದೆ ಅಂತ ಹೇಳಿ. ಬೇರೆ ಯಾರಂತ ಸೂಜಿ ಇಲ್ಲ, ನಿನ್ನ ಅಪ್ಪನ ಹತ್ರ ಬರ್ತದೆ, ಅವನ ಹತ್ರ ಸೂಜಿ ಇಲ್ಲ. ತಪ್ಪ ಬ್ರಾಹ್ಮಣರಿಗೆ ಒಳ್ಳೇದು, ನಮಗಲ್ಲ. ಬ್ರಾಹ್ಮಣರಿಗೆ ಎಲ್ಲಿಯೂ ಆಗ್ತದೆ, ಅವ್ರು ಹೋಗಬಹುದು, ಹೋಗುವಾಗ ಅಂತ ಇಲ್ಲ. ನಾವು ಬ್ರಾಹ್ಮಣರಾಗ ಹೇಳೋದೇನು? ಹಾಗಾದ ಕಾರಣ ಗೌರಿ, ಈಶ್ವರ ಯಾಗಕ್ಕೆ ನಾವು ಹೋಗ್ಲಿಕ್ಕಿಲ್ಲ. ಗೌರಿ ಬೇಡ ಬೇಡ ಅಂತ ಹೇಳಿದ್ರು, ಬೇಡ ಅಂತ ಹೇಳ್ತಾ ಇದ್ದಾರೆ. ಬೇಡ ಅಂತ ಹೇಳಿದ್ರೆ ಅಂತ ಒಂದು ಯಾಗ ಮಾಡಿಸೋಣ ನಾವಿಲ್ಲಿ. ಆ ಬ್ರಾಹ್ಮಣರನ್ನು ಕರೆಸೋಣ, ನಿನ್ನ ಅಕ್ಕ ತಂಗಿಯರಿಗೆ ಹೇಳಿಕೆ ಕೊಡೋಣ. ಆಗ 4 8 ಹೆಚ್ಚಿರ್ತಾರೆ, ಅವರು ಬಂದಿರ್ತಾರೆ. ಬರುವ ವರ್ಷ ನಿನ್ನ ಅಕ್ಕ ಹೇಳುವ ಮಗುವಿಗೆ ಅಲ್ಲಿ ಯಾಗ ನೋಡುವ ಭಾಗ್ಯ ಉಂಟು, ಮುಂದಿನ ವರ್ಷ ಹೇಳುವ ಮಗುವಿಗೆ ಭಾಗ್ಯ ಉಂಟು. ಹಾಗಾದ ಕಾರಣ ಆ ನಿನ್ನ ಅಕ್ಕ ತಂಗಿಯರು ಹೇಳುವಷ್ಟು ಇರಲಿ, ಮತ್ತು ದೊಡ್ಡ ಯಾಗ ಮಾಡು. ಅದು ಕೈಲಾಸದ ಯಾಗ ಆಗುತ್ತದೆ, ಪ್ರಾಚೀನವರಿಗೆ ನಮ್ಮ ಅಪ್ಪನ ಯಾಗ ಆಗುವುದಿಲ್ಲವಲ್ಲ. ಅದು ನಮ್ಮದೇ ಅಂತದನ್ನ ಹೆಸರಿನ ಮಂಟಪ ಕಟ್ಟಿಸುವ ಸ್ಮಾರಕ. ನಾನು ಹೋಗ್ಬೇಕು. ನೀನು ಹೋಗುದು ಬೇಡ ಅಂತ ನನಗೆ ಅನ್ನಿಸ್ತದೆ. ನಾನು ಹೋಗಲೇಬೇಕು ಅಂತ ನೀನು ಪುನಃ ನನ್ನ ಹತ್ರ ಹೋಗ್ಬೇಕು ಅಂತ ಒತ್ತಾಯ ಮಾಡ್ಲಿಕ್ಕಿಲ್ಲ. ನೀವು ಹೋಗ್ಬೇಕಿಲ್ಲ, ನಾ ಬರುವುದಿಲ್ಲ. ನೀವು ಬರದಿದ್ರೆ ನಾನು ಹೋಗ್ತೇನೆ. ಇಲ್ಲ, ಬೇಕು. ಹೋಗ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ, ಇಲ್ಲ ಇಲ್ಲ, ಹೋಗುವುದು ಬೇಡ. ಗೌರಿ ಹೋಗುವುದು ನಾನು ಅರ್ಥ ಆಗಿ ಹೇಳುದು, ನಿನಗೆ ಅರ್ಥ ಆಗದೆ ಇದ್ದದ್ದು ಹೋಗುದು ಬೇಡ ಅಂತ. ಪುನಃ ಬೇಕು ಅಂತ ಹಠ ಮಾಡ್ಲಿಕ್ಕಿಲ್ಲ. ನಾನು ಹೋಗ್ಲೇಬೇಕು. ಚಿತ್ತವನೊಲಿಸಲಾರದೆ ಬಂದು ದರ್ಶನ ಹೃದಯ ಹಲವು ಪರಿಯಲಿ ಕಾದೆ ನಿಜ ಕೊನೆಗೂ ಶಂಕರ ನನ್ನ ಕುತ್ತಿಗೆ ಕೈ ಹಾಕಿ ನೋಡಿದರೆ ಇದರರ್ಥ ಏನು? ಗೌರಿ ಶಂಕರರು ಬೇರಾದರೆ ಇನ್ನು ಯಾವ ಕಾರಣಕ್ಕೂ ಈ ದಾಕ್ಷಾಯಿಣಿಯನ್ನು ಶಂಕರ ಹತ್ತಿರಕ್ಕೆ ಕರೆಸುವವನಲ್ಲ ಎನ್ನುವುದು ಸ್ಪಷ್ಟವಾಯಿತು. ಹೌದು, ನನ್ನ ಸ್ಥಿತಿಗೆ ಹೋದೆ, ಪತಿದೇವನ ಮನಸ್ಸನ್ನು ಒಲಿಸಲಾರದೆ ಹೋದೆ. 1 ವರ್ಷದ ಅಪಾರ ವರ್ಷ
ಒಂದು ಎಳೆಯುತ್ತಾ ಇತ್ತು. ಹಾಗಾದ್ರೆ ಇನ್ನೇಕೆ ಇಲ್ಲಿರುವುದಲ್ಲ, ಪತಿದೇವರ ಪಾದ ಧೂಳಾದೇಶ್ವರದಲ್ಲಿ ಇರಿಸಿ ಅದುವೇ ನನ್ನ ಪಾಲಿನ ಶ್ರೀರಕ್ಷೆಯನ್ನು ತಿಳಿದು ಪ್ರಾಚೀನ ಬದುಕಿಗೆ ಹೊರಟು ಹೋಗುತ್ತೇನೆ. ನಿಲಯವನು ಕೊಲವಂತನಂಗಳಿಗೆ ಹೊರವಂತನಂಗಳಿಗೆ ಬಡವಿಗೆ ಬಿಸುಯುತ ಹುಣಸೆಯಲ್ಲಿದ್ದ ಹುಳಿಯಂತೆ, ಮಿಡಿಯಲ್ಲಿದ್ದ ಒಗರಿನಂತೆ, ಮಧುವಿನಲ್ಲಿರುವ ಮಾಧುರ್ಯದಂತೆಲ್ಲೇ ಬೆಂಕಿಯಲ್ಲಿರುವ ಬಿಸುಪಿನಂತೆ, ಗಾಳಿಯಲ್ಲಿರುವ ಹಿತದಂತೆ, ನೀರಿನಲ್ಲಿರುವ ತಣುಸಿನಂತೆ. ಎಂತ ಅವಿನಾದ್ವೈತ ಗೌರಿಶಂಕರರಲ್ಲಿ. ಬಿಸುಪಿಲ್ಲದ ಬೆಂಕಿ, ಹುಳಿಯಿಲ್ಲದ ಹುಣಸೆ, ಮಾಧುರ್ಯವಿಲ್ಲದ ಮಧು, ಇದು ಯಾವುದಾದ್ರೂ ಪ್ರಪಂಚಕ್ಕೆ ಬೇಕಾಗ್ತದೆ. ಪಾಣಿಪೀಠದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಲಿಂಗ ಪೂಜೆಯನ್ನು ಕೊಡುತ್ತದೆ. ಲಿಂಗ ಇಲ್ಲದೆ ಇರುವ ಪಾಣಿಪೀಠ ಪೂಜನೀಯವಾಗುವುದಿಲ್ಲ. ಹಾಗಾದ್ರೆ ಪಾಣಿಪೀಠ ಮತ್ತು ಲಿಂಗ ಎನ್ನುವುದು ಅವಿನಾದ್ವೈತ. ಯೋ ವೇದ ದೌಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತ. ಆಕಾರ, ಉಕಾರ, ಮಾಕಾರ, ಬಿಂದು ಮತ್ತು ನಾದದಲ್ಲಿ ಭಗವಂತ ಇದ್ದಾನೆ. ಹಾಗಾದ್ರೆ ಭಗವಂತ ಎಲ್ಲಿ ಸ್ಥಿತರಾಗಿದ್ದಾನೆ? ಯಸ್ಯ ಪ್ರಕೃತಿ ಲೀನಸ್ಯ ಯಬ್ಬರಸ್ಯ ಮಹೇಶ್ವರ. ಆ ಐಕ್ಯವಾಗುವುದಕ್ಕೆ, ಲೀನವಾಗುವುದಕ್ಕೆ ನನಗೆ ಅವಕಾಶವೇ ಇಲ್ಲದೆ ಹೋಯಿತಲ್ಲ. ಆದರೆ ಹೋಗುತ್ತಿರುವುದು ಜಗನ್ಮಾತೆ. ನಮ್ಮ ಮನೆಯ ವಿಷಯ ಏನೇ ಇರಲಿ ಪ್ರಪಂಚಕ್ಕೆ ಇದು ಗೊತ್ತಾಗಕೂಡದು. ಹಾಗಾದ್ದರಿಂದ ನನ್ನ ಗಣಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ತಾಯಿಗೆ ಉಡುವುದಕ್ಕೆ ಪಟ್ಟೆ ದುಕೂಲ, ಅಂಗ ಸೌಂದರ್ಯ ವರ್ಧನೆಗೆ ಬೇಕಾದಂತ ಆಭರಣ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಹೋಗಿ ಜಗನ್ಮಾತೆಯನ್ನು ಸುಮ್ಮನೆ ಹೋಗಬೇಡಿ. ಹೋಗುತ್ತಿರುವುದು ಎಲ್ಲಿಗೆ ಎನ್ನುವುದು ನನಗೆ ಗೊತ್ತುಂಟು. ಅವಳ ರಕ್ಷಣೆಗೆ, ಲೋಕ ಮರ್ಯಾದೆಯನ್ನು ಕಾಯ್ದುಕೊಳ್ಳುವುದಕ್ಕೆ ನಮ್ಮ ಗಣಗಳು ಯಾರಿದ್ದಾರೆ, ಪರಿವಾರಗಳು ಯಾರಿದ್ದಾರೆ, ನೀವು ಬೆಂಬಲಿಸಿಕೊಂಡು ಹೋಗಿ. ಇದು ಈಶ್ವರಾಜ್ಞೆ. ಅಪ್ಪ, ನಿಮ್ಮ ಮಗಳ ದಾಕ್ಷಾಯಿಣಿ ಒದಿಸಿಕೊಂಡಿದ್ದೆ. ಓಹೋ, ನಮ್ಮಪ್ಪನಿಗೆ ಕೋಪ ಪ್ರಾಯಶಃ ಹೀಗಿರಬೇಕು. ಎದುರಿರುವುದು ಅಗ್ನಿಕುಂಡ ಅಲ್ಲವೇ? ಬೆಂಕಿಯ ತೀವ್ರತೆಯಿಂದಲಾಗಿ ಇವರಿಗೆ ಬಿಸಿ ಏರಿ ತಣ್ಣಗಾದ ಮೇಲೆ ಮಾತಾಡಿಸ್ತೇನೆ. ಅಮ್ಮ, ನಾನು ದಾಕ್ಷಾಯಿಣಿ ಬಂದಿದ್ದೇನೆ. ಅಮ್ಮನಿಗೂ ಮುಖದಿರಿಸುವಂತೆ ಆಜ್ಞಾಪಿಸಿದ್ರೆ, ಹಾ, ಓ ಸಭೆಯಲ್ಲಿರುವ ನನ್ನ ಅಕ್ಕ ತಂಗಿಯಂದಿರೆ, ನಾನು ದಾಕ್ಷಾಯಿಣಿ ಬಂದಿದ್ದೇನೆ, ಮಾತಾಡಿ. ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಲ್ಲೇ ಇಲ್ಲಿಂದ ಸಭೆಯಲ್ಲಿರುವ ಅಕ್ಕ ತಂಗಿಯಂದಿರು ದಾಕ್ಷಾಯಿಣಿಯನ್ನು ಮಾತಾಡಿಸಕೂಡದು ಎಂದು ನನ್ನ ಆಜ್ಞೆಯನ್ನು ಹೇಳಿದಂತೆ. ಯಾರು ಮಾತಾಡಿಸದಿದ್ದರೆ ಏನ? ನಾನು ಬಂದಿರುವುದು ಯಾಗವನ್ನು ಕಾಡುವುದಕ್ಕಾಗಿ. ಅಡತಿ ದೂರದಲ್ಲೇ ಇಟ್ಟುಕೊಂಡು ಯಾಗದ ಸೊಬಗನ್ನ ಹೆಚ್ಚಿಸುತ್ತೇನೆ. ಯಾಗದ ಸೊಬಗಲೇಕಿ ಇಂದ್ರಾಯ ಸ್ವಾಗ
ಯಾತಕ್ಕೆ ಬಂದೆವು ನಾಡಿ ಅದಕ್ಕೆ ಮಾಡುವ ಯತ್ನಕ್ಕೆ ಯಾತಕ್ಕೆ ಬಂದೆವು ನಾಡಿ ಪಾಪಿ ಮಾಡುವ ಯಜ್ಞಕ್ಕೆ ಅಗಟ ಅದನ್ನು ಧಿಕ್ಕರಿಸಿ ಮಾಡಿದನೆಂದಾದರೆ ಅಂತಹ ಯಾಗವು ಪುಣ್ಯದ ಬದಲಾಗಿ ಪಾಪವನ್ನು ತಂದೊಡ್ಡುತ್ತದೆ ಎನ್ನುವ ಪಾಪ ಪ್ರಜ್ಞೆಯಾದರೂ ಈ ಪಾಪಿಗೆ ಬೇಡದು. ನಮ್ಮ ಅಪ್ಪ ಏನು ಬುದ್ಧಿ ತಿಳಿಯಲಿ ಮಾಡಿದನು. ಹಾಗೆಂದು ಇದು ಸಾಮಾನ್ಯವಾದ ಸಭೆಯೇ. ದೇವತೆಗಳು, ಕಿನ್ನರರು, ಕಿಂಪುರುಷರು, ಗಂಧರ್ವರು, ಸಿದ್ಧರು, ಸಾಧ್ಯರು, ಜ್ಞಾನಿಗಳು ತುಂಬಿರುವಂತಹ ಈ ಸಭೆಯಲ್ಲಿ ಒಬ್ಬರಾದರೂ ಎದ್ದು ನಿಂತು ಗರ್ಜನೆಯನ್ನು ಮಾಡುತ್ತಿರುವುದು ತಪ್ಪು ಅಂತ ಹೇಳುತ್ತಿದ್ದರೆ ನಮ್ಮಪ್ಪ ಜಾಗೃತಗೊಳ್ಳುತ್ತಿದ್ದೋ ಏನು. ಆದ್ರೆ ಇಲ್ಲ, ಒಬ್ಬನು ಎದ್ದು ಏನು ಅನ್ನಲಿಲ್ಲ ಅಂತ ಆದ್ರೆ ಇದರ ಅರ್ಥ ಏನು? ಇದು ನಿರೀಶ್ವರ ಯಾಗ. ಇಲ್ಲಿರುವವರು ಎಲ್ಲರೂ ಶಿವದ್ರೋಹಿಗಳು, ದುರ್ಮತಿಗಳು, ದುಷ್ಟರು. ಇಂಥವರ ಮತ್ತೆ ನಾನು ಬಂದು ಹಿಂದೆ ಇಂತಹ ಸ್ಥಿತಿಗೆ ನಾನು ಭಾಜನಳಾದೆ. ನಾನು ತಿಳಿಯಲೇ ಬಂದೆನಲ್ಲ, ತಿಳಿಯಲೇ ನಾನು ಬಂದೆ. ಆದ್ರೆ ತಿಳಿದಂತಹ ನನ್ನ ಪತಿದೇವರು ಹೇಳಿದ್ರಲ್ಲ, ಹೋಗಬೇಡ ದಾಕ್ಷಾಯಿಣಿ, ಹೋಗಬೇಡ, ಹೋಗ್ತಿದೆ ಅಪಾರ ಎನ್ನುವುದು ಗಟ್ಟಿಟ್ಟ ಬುದ್ಧಿ ಅಂತಾಗುತ್ತದೆ. ಆದರೆ ಅವರ ಮಾತನ್ನ ಧಿಕ್ಕರಿಸಿ ನಾನು ಬಂದು ಈ ಶಿವದ್ರೋಹಿಗಳ ಮಧ್ಯೆ ನಿನ್ನೆ ಇಂತಹ ಅವಮಾನ ನನಗಾಯಿತು. ನೋಡಿ 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 ಕಲಿತುಕೊಳ್ಳಿ. ಪತಿಯ ಮಾತನ್ನು ಯಾವ ಕಾಲಕ್ಕೂ ಧಿಕ್ಕರಿಸಲಿರಿ. ಪತಿಯ ಮಾತನ್ನು ಮೀರಿ ನಡೆದವಳಿಗೆ ಇದುವೇ ಸ್ಥಿತಿ. ಪತಿ ಬಾರಿಸಿದಂತಹ ಎಚ್ಚರಿಕೆಯ ಗಂಟೆಯನ್ನು ಧಿಕ್ಕರಿಸಿ ಈ ಭಾರತಕ್ಕೆ ಮಾಡುವಂತಹ ಯಜ್ಞವನ್ನು ಕಾಣುವುದಕ್ಕಾಗಿ ಬಂದನಲ್ಲ ಹೇಳಿ ಸ್ವಾಮಿ. ಕೈಲಾಸಕ್ಕೆ ಹಿಂತಿರುಗಿ ನನ್ನ ಪತಿದೇವ ಕೇಳುತ್ತಾರೆ, ಹೇಗಿತ್ತು ದಾಕ್ಷಾಯಿಣಿ? ಅಪ್ಪನ ಮನೆಯ ಯಾಗ ಹೇಗಿತ್ತು ಅಂತ ಕೇಳಿದ್ರೆ ನಾನು ಯಾವ ನಾಲಿಗೆಯಲ್ಲಿ ಹೇಳಿ? ಸ್ವಾಮಿಯಲ್ಲಿ ನಡೆದದು ನಿರೀಶ್ವರ ಯಾಗ. ನಿಮ್ಮ ಮೇಲಿನ ದ್ವೇಷ ಸಾಧನೆಗೆ ಬೇಕಾಗಿ ಕೈಗೊಂಡಂತಹ ಯಾಗ ನಿಮ್ಮ ಹೆಂಡತಿಗೆ ಅಪಮಾನ ಮಾಡಿದ ದಕ್ಷಾತ ಯಾವ ನಾಲಿಗೆಯಲ್ಲಿ ಹೇಳಿ? ಇಲ್ಲ, ಈ ಸುಟ್ಟ ಮುಖವನ್ನು ಹೊತ್ತು ನಾನು ಹೋಗಲಾರೆ, ಹಾಗಂತ ಇಲ್ಲಿಯೂ ಇರಲಾರೆ. ಹಾಗಾಗಿ ನನಗೆ ಒಂದೇ ದಾರಿ, ಒಂದೇ ದಾರಿ. ಮಿಕ್ಕ ಮುನಿಗಳ
ಬೇಕಾಗಿ ಬಂದಿದೆ. ನೆನಪಿಟ್ಟುಕೊಳ್ಳಿ, ಈತನ ಹವಿಸ್ಸನ್ನು ತಿಂದ ನಿಮಗೆ ಅಜೀರ್ಣವಾಗಿ ನಾನಾ ರೀತಿಯಲ್ಲಿ ಬಾಧಿಸುತ್ತದೆ. ನಗಾಡಿದರ ಪತಿದೇವನಲ್ಲಿ ಹೇಳಿಸಿ ವಿಧಾನವಾದ ಶಿಕ್ಷೆಯನ್ನು ನಾನು ಕೊಡಿಸುತ್ತೇನೆ. ಈ ಶರೀರವೇ ನನ್ನಿಂದ ಸಾಕು ಸಾಕು ನನ್ನ ದೇಶ. ದಕ್ಷರ ಮಗಳು ದಾಕ್ಷಾಯಿಣಿ ಎನ್ನುವಂತಹ ಈ ಜೀವನವೇ ಸಾಕಾಗಿ ಹೋಯಿತು. ಒಪ್ಪಲಾರೆ ನಿನ್ನ ಹೆಸರನ್ನು ಅಂಟಿಕೊಂಡಿರುವಂತಹ ಈ ದೇಹವನ್ನು ಒಪ್ಪಲಾರೆ. ಬದುಕಿರುವವರೆಗೂ ಆ ಅರ್ಧ ಶರೀರಿಯಾಗಿ ಬದುಕುತ್ತೇನೆ ವಿನಃ ನಿನ್ನಂತಹ ದುಷ್ಟರ ಮಗಳಾಗಿಲ್ಲ. ನೋಡು ನೋಡು, ಹೇಳಿ ಯಾರೂ ಸಾಯುವುದಿಲ್ಲ. ನಿನ್ನ ಅಗ್ನಿಕುಂಡಕ್ಕೆ ಈಗ ನಮ್ಮ ಬೆಂಕಿ ಏನು ಮಾಡುವುದಿಲ್ಲ. ಈ ಅಗ್ನಿಯ